ಓಕೆ, ಸ್ವಲ್ಪ ಜೋರಾದ ಚಪ್ಪಾಳೆ ಗುರು ಕಿರಣ್ ಸರ್ಗೆ. ಈಗ ಗುರು ಅವ್ರನ್ನ ನಾವು ಹೆಮ್ಮೆಯಿಂದ ಬರಮಾಡ್ಕೊಂಡಿದ್ದೀವಿ. ಗುರು ಬಂದು ಬೆಳೆದಿರೋದು ಹೆಂಗೆ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಸ್ಕ್ರಾಚಸ್ ಇಂದ. ಹಂಗಾಗಿ ಯಾರಿಗೆ ಝೀಲ್ ಇರುತ್ತೆ, ತುಂಬಾ ಸಮಾಜದಲ್ಲಿ ದೊಡ್ಡ ಮಟ್ಟಕ್ಕೆ ಇರೋದು, ಅದಕ್ಕೆ ಗುರು ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿರೋದು, ಅದ್ಭುತವಾದ ಸಾಂಗ್ಗಳನ್ನ ಕೊಟ್ಟಿರೋದು. ನನಗೆ ಎಲ್ಲದಕ್ಕಿಂತ ಜಾಸ್ತಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀನಿ ಅಂತ ತಲೆ ಇರಲಿಲ್ಲ ನನಗೆ. ಆ್ಯಕ್ಚುಲಿ ಆಗ ಆ ಟೈಮಲ್ಲಿ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ನಾನು ಆ್ಯಕ್ಚುಲಿ ಮನೋಹರ್ ರೆಸಿಡೆಂಟ್ ಆಗಿದೆ. ಮನೋಹರ್ ಇವರ ಪರ್ಮನೆಂಟ್ ಮ್ಯೂಸಿಕ್ ಡೈರೆಕ್ಟ್ರು. ನನ್ನ ಮದುವೆ ಕರೆಯೋಕೆ ಹೋಗಿದ್ದೆ ನಾನು. ಮದುವೆ ಕಾರ್ಡ್ ನೋಡಿ ಹಿಂಗೆ ಹೇಳಿದ್ರು, ಗುರು ನೀನು ನೋಡು ಕ್ಲಿಕ್ ಆಗ್ತೀಯಾ ಅಂದರು. ನಾನು ಏನು ಹೇಳ್ತಾ ಇದ್ದಾರೆ, ನಾವು ಲೈಫಲ್ಲಿ ನಾನು ಅಂದ್ಕೊಂಡಿದ್ದು ದೊಡ್ಡ ಫ್ಲಾಪ್ ಅಂತ. ಇಲ್ಲ ನೋಡು, ರಾಜ್ಕುಮಾರ್ ಪಾರ್ವತಮ್ಮ ಮದುವೆ ಆದರು, ಕ್ಲಿಕ್ ಆದ್ರು. ನೋಡಿ ನಾನು ಪರಿಮಳ ಮದುವೆ ಇದೆ, ಕ್ಲಿಕ್ ಆದೆ. ಪಿ ಕಾಮನ್ ಇದೆ, ನೀನು ಪಲ್ಲವಿ ಅಂತ ಇದೆ, ಕ್ಲಿಕ್ ಆಗ್ತೀಯಾ ಅಂದರು. ಐ ಥಿಂಕ್ ಅವರ ಮಾತು ಸತ್ಯ ಆಯಿತು. ಥ್ಯಾಂಕ್ ಯು ಸರ್. ಜಗಣ, ಇಬ್ರಿಬ್ರು ಹೆಂಡ್ತಿರ್ ಕಟ್ಕೊಂಡ್ರೆ ಏನ್ ಕಷ್ಟ ಅಂತ ಗೊತ್ತಲ್ವಾ? ಅಲ್ಲ ನಿಮಗೆ ಗೊತ್ತಿರಲ್ಲ ಬಿಡಿ. ನಮಗ್ ಗೊತ್ತಿದೆ ಅಂತಂದ್ರೆ ನಾವೇನು ಎರಡು ಪಿಕ್ಚರ್ ಅಲ್ಲಿ ಏನ ಬ್ಯಾಡ ಕೃಷ್ಣ ರಂಗಿನಾಟ, ಆಗಲೋ ರಾತ್ರಿ ಪೀಕಲ್ಲಾಟ. ನನ್ನ ಪ್ರಕಾರ ಎರಡೆರಡು ಕಟ್ಕೊಂಡವನು ಅಷ್ಟು ದೊಡ್ಡ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಯಾಕಂದ್ರೆ ಊಟ ಒಂದೇ ಟೇಸ್ಟ್, ಎರಡೆರಡು ತಟ್ಟೆಲ್ ತಿಂದ್ರೆ ಏನ್ ಪ್ರಯೋಜನ? ಚೆನ್ನಾಗಿರೋದು ಅಲ್ವೇ? ಆದ್ರೆ ಇವಾಗ ಮಾಡ್ತಿರೋ ಸ್ಕಿಟ್ ಅಲ್ಲಿ ಇಬ್ರನ್ನ ಕಟ್ಕೊಂಡು ಅಕ್ಕಪಕ್ಕದಲ್ಲೇ ಇಟ್ಕೊಂಡು ಮೇಂಟೈನ್ ಮಾಡ್ತಾನೆ ಅಕ್ಕಪಕ್ಕದ ಮನೇಲಿ. ಅದು ಒರಿಜಿನಲ್ ನಿನ್ ಸ್ಕ್ರಿಪ್ಟ್. ಸ್ಕಿಟ್ ಅಲ್ಲಿ ಮಾತ್ರ ಡಬಲ್ ಅಣ್ಣ, ಮನೇಲಿ ಒಂದೇ. ಆಯ್ತು, ಆಗ್ಬೋದು, ನೋಡೋಣ, ಆಗ್ಬೋದು. ಶುರು ಮಾಡ್ರಪ್ಪ. ನಮಸ್ಕಾರ ಜಗಣ್ಣ, ಹೇಗಿದ್ರಿ? ನಮಸ್ಕಾರ ಚಿರೋಣ, ನೀವ್ ಹೇಗಿದ್ರಿ? ನಮಸ್ಕಾರ ಗುರು ಸರ್. ಸರ್ ನಿಮ್ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಸರ್ ನಂಗೆ. ಸರ್ ನಾನು ನಿಮ್ ಸಾಂಗ್ ನ ಹುಡುಗಿರಿ ಅಪ್ಲೈ ಮಾಡ್ತಿರ್ತೀನಿ ಸರ್, ಆದ್ರೆ ಬಟ್ಟೆ ಅಣ್ಣ ಅಂದ್ಬಿಡ್ತವೆ. ಹಾಯ್ ಶಂಭು. ಏನಂದೆ? ಚಮ್ಮು. ಚಮ್ಮು ಅಂತ ನಂಗೇನೋ ಚಂಬು ಅಂತ ಕೇಳಿಸ್ತು. ಚೊಂಬು ಚೊಂಬು ಖಾಲಿ ಚೊಂಬು. ಸರ್ ನಮ್ಮ ಮನಸ್ಸಿನ ಮಾತು ಅವ್ರಿಗೆ ಅಷ್ಟೇ ಕೇಳುತ್ತೆ ಸರ್. ನೀವೇ ಫೋನ್ ಮಾಡ್ತೀನಿ ಅಂದಿದ್ರಿ, ಮಾಡ್ಲೇ ಇಲ್ಲ. ಬ್ಯಾಟ್ರಿ ಲೋ ಆಯ್ತು, ಅದಕ್ಕೋಸ್ಕರ ಫೋನ್. ಅಯ್ಯೋ ನಿಮ್ ಬ್ಯಾಟ್ರಿ ಲೋ ಅಂತಲ್ಲೋ, ಆರಾಮ್ದಲ್ಲಿ ಏನೋ ಸರಿ ಮಾಡ್ಕೊಳ್ಳೋ ಬ್ಯಾಟ್ರಿನಲ್ಲೋ. ಪವರ್ ಬ್ಯಾಂಕ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಸರ್. ಹೌದಾ? ಎಲ್ಲೆಲ್ಲಿಂದ ಚಾರ್ಜ್ ಬಿಟ್ಕೊಂತೀರೋ, ಬಹಳ ಸಂತೋಷಪ್ಪ. ಸರ್ ನಾನು ಸಿನ್ಸಿಯರ್ ಸೆನ್ಸಸ್ ಆಫೀಸರ್ ಯೋಗಿ. ಜನಸಂಖ್ಯೆನ ನಿಯಂತ್ರಣ ಮಾಡಲೇಬೇಕು ಅಂತ ಸರ್ಕಾರ ಸಾರಿ ಸಾರಿ ಹೇಳ್ತಿದೆ ಕೂಗಿ. ಮಿತ ಸಂಸಾರ ಸುಖಕ್ಕೆ ಆಧಾರ ಅನ್ನೋ ಪಾಲಿಸಿನ ಯಾರು ಪಾಲಿಸ್ತಿದರೋ ಅವರನ್ನ ಹುಡುಕಿ ಸರ್ಕಾರದ ವತಿಯಿಂದ ಅವರಿಗೆ ಏನ್ ಸೌಲಭ್ಯ ಸಿಗಬೇಕು ಅದನ್ನ ದೊರಕಿಸ್ಕೊಡೋದೇ ನನ್ನ ಕರ್ತವ್ಯ. ಆದ್ರೆ ಸುಳ್ಳು ಹೇಳಿ ಮಾತ್ರ ನನ್ನ ಹತ್ರ ಕಳ್ಳ ಲೆಕ್ಕ ಬರ್ಸಕ್ಕಾಗಲ್ಲ. ಯಾಕಂದ್ರೆ ನಾನು ಕಣ್ಣಿಂದ ಏನ್ ನೋಡ್ತೀನೋ ಅದನ್ನೇ ಈ ಬುಕ್ಕಲ್ಲಿ ಎಂಟ್ರಿ ಮಾಡೋದು. ಯಾಕಂದ್ರೆ ಐ ಆಮ್ ಸಿನ್ಸಿಯರ್ ಸೆನ್ಸಸ್ ಆಫೀಸರ್ ಯೋಗಿ. ಈಗ ಡೀಟೇಲ್ ಎಂಟ್ರಿ ಮಾಡ್ಕೋತೀನಿ, ಹೋಗಿ. ಸರ್ ಸರ್ ಅಯ್ಯೋ ಅಯ್ಯೋ ಸರ್, ಅದ್ ಯಾಕ್ರಿ ಹಂಗ್ ಬಾಕ್ಲು ಬಡಿತಿದ್ದೀರಾ? ಅದು ಆರಂಭ ಪ್ರೇಮದಾರಂಭ. ಜಗೇಶನ, ಆ ಬ್ರಹ್ಮ ನನ್ನ ಹಣೆ ಬರೋಣ ಸೆನ್ಸಸ್ ಆಫೀಸರ್ ಆಗೋಣ ಬಂದು ಇವಳು ಗಂಡ ಆಗ್ಬೇಕು ಅಂತ ಬರ್ಲಿಲ್ವೇ? ಏನಂದ್ರಿ? ಏನಿಲ್ಲ ಮೇಡಮ್. ಮೇಡಮ್, ನಿಮ್ ಮನೇಲಿ ಯಾರ್ಯಾರು ಇದ್ದೀರಾ? ನಾನು ನನ್ ಗಂಡ ಮತ್ತೆ ಲಸ್ಕು ಪುಸ್ಕು. ಲಸ್ಕು ಪುಸ್ಕು? ನಿಮ್ ಮಕ್ಕಳಿದಾವ? ರೀ, ಅದ್ ನಮ್ಮನೇಲಿರೋ ನಾಯಿಗಳು. ಓಕೆ ಓಕೆ, ಚೆನ್ನಾಗಿದೆ ಚೆನ್ನಾಗಿದೆ. ನಿಮ್ಮ ಹೆಸರು? ರೇಖಾ. ಈ ರೇಖಾ ಗಣಿತನ ಓದೋ ಯೋಗ ಈ ಯೋಗಿಗಿಲ್ವೇ? ಏನಂದ್ರಿ? ಏನಿಲ್ಲ ಮೇಡಮ್. ಮೇಡಮ್, ನಿಮ್ ಗಂಡನ ಹೆಸರು? ಶಶಿ. ಡಬ್ಬ ತರ ಇದೆ. ಹಾ, ಚೆನ್ನಾಗಿದೆ ಅಂದೆ. ಮೇಡಮ್, ನಿಮ್ ಮನೆಯವ್ರನ್ನ ಒಂಚೂರು ಕರಿತೀರಾ? ಯಾಕೆ? ಮೇಡಮ್, ನಾ ಕಣ್ಣಾರೆ ನೋಡ್ದೆ ಯಾರನ್ನೋ ನಿಮ್ ಗಂಡ ಅಂತ ಒಪ್ಪೋಕ್ ಸಾಧ್ಯ ಇಲ್ಲ ಮೇಡಮ್. ಏನ್ ಅಷ್ಟೊಂದು ಸಿನ್ಸಿಯರಿಟಿನಾ? ಐ ಆಮ್ ಸಿನ್ಸಿಯರ್ ಸೆನ್ಸಸ್ ಆಫೀಸರ್ ಯೋಗಿ. ಬೆಂಕಿ ಬಿತ್ತು ಸಿನ್ಸಿಯರಿಟಿ. ಡಾರ್ಲಿಂಗ್, ಹನಿ ಹನಿ, ಯಾರು ಸೆನ್ಸ್ಲೆಸ್ ಆಫೀಸರ್ ಅಂತೆ, ನಿಮ್ಮನ್ನೇ ನೋಡ್ಬೇಕಂತಿದ್ದಾರೆ. ಸರ್ ನಮಸ್ತೆ ಸರ್. ಐ ಆಮ್ ಸೆನ್ಸಸ್ ಆಫೀಸರ್ ಯೋಗಿ. ಸರಿ ಹೋಗಿ. ಸರ್ ಸರ್ ಡೀಟೇಲ್ ಎಂಟ್ರಿ ಮಾಡ್ಕೋಬೇಕಿತ್ತು ಸರ್. ಸರ್ ನಿಮ್ಮ ಹೆಸರು? ಶಶಿ. ಶಶಿ, ವೆರಿ ಗುಡ್ ನೇಮ್ ಸರ್. ಥ್ಯಾಂಕ್ ಯು ಸರ್ ನಿಮ್ಮ ಹೆಂಡತಿ ಹೆಸರು? ರೇಖಾ. ಓ ಸೂಪರ್ ಸರ್. ಸರ್ ನಿಮ್ಮ ವಯಸ್ಸು? 35. ಸರ್ ನಿಮ್ಮ ಹೆಂಡತಿ ವಯಸ್ಸು? 30. ಡಾರ್ಲಿಂಗ್, ಯಾವಾಗ ತಮಾಷೆ ಮಾಡ್ತೀಯಾ? ಓಕೆ, 28. ಡಾರ್ಲಿಂಗ್, ಐ ಆಮ್ ಸೋ ಕ್ಯೂಟ್, ಯು ನೋ. 18 years. ರೈಟ್ 18 years. ಅಯ್ಯ, ಯಾಕೋ ಹೊಸದಾಗಿ ಮದುವೆ ಆದ್ರ ತರ ಕಾಣ್ತೀರಾ? ಓಕೆ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಅಸ್. ಓಕೆ, ಹೊಸದಾಗಿ ಮದುವೆ ಆಗಿದೆ.
ಥ್ಯಾಂಕ್ ಯು ಬೈ ಕ್ಯಾರಿ ಆನ್ ಸರ್ Come on. ಕ್ಯಾರಿ ಆನ್. ಅಯ್ಯೋ ಈ ಯೋಗ ಈ ಯೋಗಿಗಿಲ್ವೇ, ಅದಕ್ಕೆ ದೊಡ್ಡವ್ರು ಹೇಳೋದು ಯೋಗಿ ಪಡೆದಿದ್ದ ಯೋಗಿಗೆ ಈ ಮುಂದಿನ ಮನೆಗೆ. ಸರ್ ಸರ್ ನಮಸ್ಕಾರ ಮೇಡಮ್. ಯಾರು ನೀವು? ನಾನು ಸಿನ್ಸಿಯರ್ ಸೆನ್ಸಸ್ ಆಫೀಸರ್ ಯೋಗಿ. ಯಾರ್ದು ಏನ ಪದೇ ಪದೇ ಬಾಗಲ್ ತರ್ತೀಯ ಏನು ಹೇಳು ಏನಿಲ್ಲ ಸರ್, ಅದೇನೋ ಸೆನ್ಸ್ಲೆಸ್ ಆಫೀಸರ್ ಅಂತ ಏನೇನೋ ಮಾತಾಡ್ತಿದ್ರು ರೀ. ಸೆನ್ಸಸ್ ಅಲ್ಲಮ್ಮ, ಸೆನ್ಸಸ್ ಯಾರ ಹತ್ರ ಕೂಗ್ ಮಾತಾಡ್ತಿದ್ಯಾ? ನನ್ನ ಹೆಂಡತಿ ಹತ್ರ ಮಗನೇ ಕತ್ತವ್ ಸಾಕ್ಬಿಡ್ತೀನಿ. ಸರ್ ನೀವು ಇವಾಗಲೇ ಆ ಮನೇಲಿದ್ರಿ ಅಲ್ವಾ? ನಾನು ಆ ಮನೇಲಿ ತಲೆ ಕೆಟ್ಟಾಯ್ತಾ? ನನ್ನ ಮನೇಲಿ ನಾನು ಇರ್ತೀನಿ, ಆ ಮನೇಲಿ ಹಾಕಿರ್ಲಿ ನಾನು? ಇಲ್ಲ ಸರ್, ನಾನು ಸರ್ ಸರಿ ಸರ್, ನಿಮ್ಮ ಹೆಸರು ಹೇಳಿ ಸರ್. ಕುಮಾರ, ಗಂಡುಗಲಿ ಕುಮಾರ. ಕುಮಾರ. ಹಾ. ನಿಮ್ಮ ಹೆಂಡತಿ ಹೆಸರು? ಬರ್ಕ ಸುರೇಖ. ರೇಖಾ ಸುರೇಖಾ. ಸರ್ ನಿಮ್ಮ ವಯಸ್ಸು? 32. ಓಕೆ ಸರ್, ನಿಮ್ಮ ಹೆಂಡತಿ ವಯಸ್ಸು? 30. 30. ಸರ್ ವೆರಿ ಗುಡ್ ಸರ್, ನೈಸ್ ಸರ್. ಸರಿ, ಇನ್ನೊಂದ್ಸಲ ಬಂದು ಬಾಗ್ಲು ಗೀಗ್ಲು ತಡ್ತೆ ಅಂದ್ರೆ ಮಗನೇ ಬೋಟಿ ಕಲಿಜಾ ಲಿವರ್ ರುಚಿ ರೀ, ಪಾಪ ಹೋಗ್ಲಿ ಬಿಡಿ, ಬನ್ನಿ ಹೋಗೋಣ. ನಾನು ಹೆಂಡತಿ ಎದುರುಕತ್ತವಳೆ ಅಂತ ಹೋಯ್ತಾ ಇದ್ದೀನಿ. ಬಡ್ಡಿ ಐದ್ನಿ ತಲೆ ಬಾಚ್ಕ ಪೋಸ್ಟ್ ಗುಂಗುರು ಕೂದ್ಲು. ಜಗ್ಗೇಶ್ ಅಲ್ಲ, ಒಂದೇ ಟಿಕೆಟ್ ಅಲ್ಲಿ ಎರಡೆರಡು ಪಿಕ್ಚರ. ಈ ಮಣ್ಣಲ್ಲಿರೋನು ಇಬ್ರು ಒಬ್ಬನೇ ಅಂತ ನನ್ನ 6th ಸೆನ್ಸ್ ಹೇಳ್ತಿದೆ. ಹೆಂಗಾದ್ರೂ ಮಾಡಿ ಈಗ ರಹಸ್ಯನ ಕಂಡು ಹಿಡಿಲೇಬೇಕು. ಯಾಕಂದ್ರೆ ಐ ಆಮ್ ಸಿನ್ಸಿಯರ್ ಸೆನ್ಸಸ್ ಆಫೀಸರ್. ನೋಡೋಣ ಅದೇನೇ ನಡೀತೀಯ ಹೋಗಿಡಿಯಪ್ಪ. ಓಕೆ ಸರ್. ಸರ್ ಅಯ್ಯೋ ಮತ್ತೆ ಯಾರ್ರಿ ಅದು? ವಾಟ್ ಸರ್, ಎನಿ ಪ್ರಾಬ್ಲಮ್? ಏನಿಲ್ಲ ಸರ್, ತಮ್ಮ ಇಂಪ್ರೆಷನ್ ಬೇಕಿತ್ತು ಸರ್. ಇಲ್ಲಿ ಒತ್ತಿ ಸರ್. ಬೇಬಿ ನೀವು ಇಲ್ಲಿ ಒತ್ತಿ, ನೀವು ಇಲ್ಲಿ ಒತ್ತಿ. ಇಲ್ಲಿ ಒತ್ತಿ. ಆಯ್ತಾ? ಸರ್ ಆಯ್ತು ಸರ್. ಸರ್ ನೀವು ಇವಾಗಲೇ ಆ ಮನೇಲಿ ಇದ್ರಿ ಅಲ್ವಾ? ನಾನು ಯಾಕೆ ಸರ್ ಆ ಮನೇಲಿ ಇರ್ಲಿ? ನನ್ನ ಮನೆ ಇದು, ನಾನು ಈ ಮನೇಲಿ ಇರ್ತೀನಿ. ಇಲ್ಲ ಸರ್, ನಿಜವಾಗ್ಲೂ ನಿಮ್ಮನ್ನ ಆ ಮನೇಲಿ ನೋಡಿದೆ ಸರ್. ಅಮೇಜಿಂಗ್. ನನ್ನನ್ನ ಆ ಮನೇಲಿ ನೋಡಿದ್ರ? ಹ್ಞೂ ಸರ್. ಮೋಸ್ಟ್ಲಿ ಕನ್ಫ್ಯೂಸ್ ಆಗಿರ್ತಾರೆ, ಯಾಕಂದ್ರೆ ಪ್ರಪಂಚದಲ್ಲಿ ಒಬ್ರು ತರನೇ ಇನ್ನೊಬ್ರು ಇರ್ತಾರೆ ಅಂತ ಹೇಳ್ತಾರಲ್ವಾ, ಸೊ ಹಾಗಿರ್ಬೇಕು. ಸರ್ ಪ್ರಪಂಚದಲ್ಲಿ ಇರ್ತಾರೆ ನಿಜ ಸರ್, ಆದ್ರೆ ಪಕ್ಕದ ಮನೆಯಲ್ಲಿ ಇರ್ತಾರ. ಇರ್ಬೋದು, ಯಾಕಂದ್ರೆ ನೀವು ಸೆಟ್ಟಿಗೆ ಬಂದಿರ್ತೀರಾ, ಜಗೇಶ್ ಅವ್ರು ನೋಡಿರ್ತೀರಾ, ಚಂದ್ರ ಮಂಡವ್ರು ನೋಡಿರ್ತೀರಾ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ನೋಡಿರ್ತೀರಾ, ಇನ್ಯಾರು ನೋಡಿರ್ತೀರಾ, ನನ್ನ ನೋಡಿರ್ತೀರಾ, ಅವ್ರ ಮನೆಗೆ ಹೋಗಿ ನೋಡಿರ್ತೀರಾ. ಸೊ ಟೋಟಲ್ ಆಗಿ ಕನ್ಫ್ಯೂಸ್ ಆಗಿರುತ್ತೆ ನಿಮಗೆ. ಸೊ ಐ ಥಿಂಕ್ ನಿಮ್ಗೆ ಏನು ಪ್ರಾಬ್ಲಮ್ ಇರಬೇಕು. ಓಕೆ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಅಸ್. ಓಕೆ, ಕಮಾಂಡ್ ಡರ್ಲಿ. ಸರ್ ಅದು ಆರಂಭ ರೀ ಯೋಗಿ, ಮುಚ್ಕೊಂಡು ಹೋಗಿ. ಜಗೇಶಲ್ಲ, ಇಷ್ಟೋ ತನಕ ಮನಸ್ಸು ರೇಖಾ ರೇಖಾ ಅಂತಿತ್ತು, ಈಗ ಬೇಕಾ ಬೇಕಾ ಅಂತಿದೆ. ಆದ್ರೂ ಈ ರಹಸ್ಯನ ಕಂಡು ಹಿಡಿಲೇಬೇಕು ಜಗೇಶನ. ಬೇಡ ಸರ್, ಸರ್ ಸರ್ ಇನ್ನೂ ಇಲ್ಲೇ ಇದಿಲ್ಲ? ಏನಾಗ್ಬೇಕಲ್ಲ ನಿಂಗೆ? ನಂಗೆ ಮುಚ್ಚ ಮುಚ್ಚ. ಸರ್ ನೀವು ಇವಾಗ ತಾನೇ ಅಲ್ಲಿದ್ರಿ ಅಲ್ವಾ ಸರ್? ಎಷ್ಟು ಸಲ ಹೇಳೋದು ನಿನ್ಗೆ? ನಮ್ಮ ಮನೇಲಿ ನಾನಿದ್ದೀನಿ ಅಂತ ಎಷ್ಟು ಸಲ ಹೇಳೋದು ನಿನ್ಗೆ? ನಂಗೆ ಗೊತ್ತಿಲ್ಲ ಸರ್, ನಾನು ನೋಡ್ರಿ ಸರ್. ನಮ್ಮ ಮನೇಲಿ ನಾನಿದ್ದೀನಿ, ತಲೆ ಕೆಡಿಸ್ಬೇಡ, ಹೋಯ್ತಾ ಇರು. ಸರ್ ಒಂದ್ ನಿಮಿಷ ಸರ್, ನೀವು ಇಲ್ಲೇ ಇರ್ತೀರಿ ಅಲ್ವಾ? ಇಲ್ಲೇ ಇರ್ತೀರಿ ಅಲ್ವಾ? ಇರ್ತೀನಿ. ಅವ್ನು ಯಾಕಂಗ ಆಡ್ತಾವ್ನೆ? ಅವನಿಗೆ ತಲೆ ಕೆಟ್ಬಿಡೋದಕ್ಕೆ ನಮ್ಮಿ. ಏನ್ರಿ ನಿಮ್ ಪ್ರಾಬ್ಲಮ್? ಮೇಡಮ್ ಅದಿಲ್ಲ ಮೇಡಮ್, ಅಲ್ಲಿ ನೋಡಿ ಮೇಡಮ್. ಏನ್ರಿ ನೋಡ್ಬೇಕು? ನಾನ್ಸೆನ್ಸ್. ಏನ್ ನಿಮ್ ಪ್ರಾಬ್ಲಮ್? ಆಕ್ಚುಲಿ ಏನ್ ಪ್ರಾಬ್ಲಮ್ ಆಗ್ತದೆ ಹೇಳಿ? ನೋಡಿ, ಮತ್ತೆ ಮತ್ತೆ ಈ ತರ ಬರ್ತಾರೆ, ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಓಕೆ, ಅಲ್ಲ ಸರ್, ನಿಮ್ ತರನೇ ಒಬ್ಬ ವ್ಯಕ್ತಿನ ಅಲ್ಲಿ ನೋಡ್ದೆ ಸರ್. ಯಾಕ್ರಿ ಏನೇನೋ ಮಾತಾಡ್ತಾ ಇದ್ರ? ಪ್ಲೀಸ್ ಹೋಗಿ ನೀವು. ನೀವು ಹೋಗಿನ, ಇಲ್ಲಿರೋನು ಅಲ್ಲಿರೋನು. ವಾಟ್ ಇಸ್ ದಿಸ್? ಅಲ್ಲಿರೋನು ಇಲ್ಲಿರೋನು ಇಬ್ರು ಒಬ್ಬರೇ. ಈ ರಹಸ್ಯನ ಕಂಡು ಹಿಡಿಲೇಬೇಕು, ಯಾಕೆಂದ್ರೆ ಐ ಆಮ್ ಸಿನ್ಸಿಯರ್ ಸೆನ್ಸಸ್ ಆಫೀಸರ್. ಅಮ್ಮ ಅಮ್ಮ ಅಯ್ಯೋ, ಈ ಬಿಕ್ಸುಕರ್ದು ಒಳ್ಳೆ ಕಾಟ ಆಗೋಯ್ತಲ್ಲ ಅತ್ಲಾಗೆ. ಅಮ್ಮ ಸೆನ್ಸಸ್ ಆಫೀಸರ್. ಯಾರಮ್ಮೆ ಅವನು? ಎಕ್ಬಿಟ್ಟು ತಲೆನಕ್ಕೆ ಹಾಕ್ಬಿಡ್ತೀನಿ. ಯಾರೇ ಅವನು? ಯಾಕೋ ಹಿಂಗ್ ಟಾರ್ಚರ್ ಕೊಡ್ತಾ ಇದೆಯಲ್ಲೇ? ಅಲ್ಲ ಅಲ್ಲ ಸರ್,
ನಿಮ್ ತರನೇ ಒಬ್ಬ ವ್ಯಕ್ತಿ ಅಲ್ಲಿದ್ದ ಸರ್. ಓ ಅಮ್ಮಿ ನನಗೆ ಮತ್ತೆ ಜೈಲಿಗೆ ಹೋಗಕ್ಕೆ ಇಷ್ಟ ಇಲ್ಲ ಕಣಮ್ಮಿ. ಯಾಕೆ ಹಿಂಗೆ ಮಾಡ್ತೇವೆ ನೀವು? ಸರ್ ಒಂದ್ ನಿಮಿಷ ಸರ್, ನೀವು ಬನ್ನಿ ಸರ್ ಇಲ್ಲಿ, ನೀವು ಬನ್ನಿ ಸರ್ ಇಲ್ಲಿ, ಇಲ್ಲಿ ಬನ್ನಿ ಸರ್. ಸರ್ ಸರ್ ಅಯ್ಯೋ stupid fellow, idiot. ಮತ್ತೆ ಇದಕ್ಕೆ ಬಂದೆ ಮೋ ಇಲ್ಲಿ ನೋಡಿ ಇವರ ಇವ್ರೆ. ಡಾರ್ಲಿಂಗ್, ದಿಸ್ ಇಸ್ ಟೂ ಮಚ್. ಅವರು ಒಂದಕ್ಕೆ ಹೋದ್ರು. ನಮ್ಮ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದೀರಾ? ಸರ್ ನಿಮ್ ತರನೇ ಇಲ್ಲೊಬ್ಬ ಇದ್ದಾನೆ ಸರ್. ಈಗೇನು ಆ ಮನೇಲಿ ನಂತರ ಇದ್ದಾನೆ ಅಂತ ಹೌದು ಸರ್. ಪ್ರಾಬ್ಲಮ್? ಡಾರ್ಲಿಂಗ್ ಒಂದು ನಿಮಿಷ ಪ್ಲೀಸ್, ಡೋಂಟ್ ಡಿಸ್ಟರ್ಬ್. ಒಂದು ನಿಮಿಷ ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಹಸ್ಬೆಂಡ್ ನಂತರನೇ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಪ್ಲೀಸ್ ನಾನು ಒಂದ್ಸಲ ನಿಮ್ಮ ಮನೆ ಒಳಗಡೆ ಹೋಗಿ ಹೋಗಿ. ಹೋಗಿ ಬರ್ತೀನಿ. ಸರ್ ನಾನು ಬರ್ತೀನಿ ಸರ್. ಇಲ್ಲೇ ಇರಪ್ಪ ಪ್ಲೀಸ್. ಹಲೋ, ಈಗ ಗೊತ್ತಾಗತ್ತೆ ನಿಮ್ ಗಂಡನ ಬಡವಾಳ. ಇಬ್ರು ಒಬ್ಬನೇ ಪ್ರೂವ್ ಮಾಡೇ ಮಾಡ್ತೀನಿ. ನೋಡೋಣ. ಯಾರಿದ್ರ ಸರ್? ನಮಸ್ತೆ, ನಾನು ಶಶಿ ಅಂತ ನಿಮ್ಮ ಪಕ್ಕದ ಮನೆಯಿಂದ ಬಂದಿದ್ದೀನಿ. ಅಯ್ಯೋ ಇವನು ಯಾರಮ್ಮೆ? ಇವನು ನನ್ನಂಗೆ ಅವನೇ. ಕನ್ನಡಕ ಏನಾರ ತೆಗೆದ್ಬಿಟ್ರೆ ಸೇಮ್ ನಾನೇಯ. ಯಾಕ್ಲ ಬಂದೆ? ಹೊಸಿ ತಾಳು ಬಂದೆ. ಇಲ್ಲ ಮೇಡಮ್, ಇದ್ರಲ್ಲಿ ಏನೋ ಗೋಲ್ಮಾಲ್ ನಡೀತಿದೆ ಮೇಡಮ್. ಈಗ ಗೂಬೆ, ನೀನೇ ಕನ್ನಡ ನೋಡಿಲ್ವಾ? Oh my God! Stupid. It's amazing. Hey, darling. Oh my God. Yes, ಸೇಮ್ ನಂತರನೇ ಇದ್ದಾರೆ. ಟೋಟಲಿ ಕನ್ಫ್ಯೂಷನ್ ನಾನು. ಸರ್ ನೀವು ಹೇಳಿದ್ ಕರೆಕ್ಟು. ಸರ್ ನಮ್ಮನೆಗೆ ನೈಟ್ ಡಿನ್ನರಿಗೆ ಬಂದ್ಬಿಡಿ ಪ್ಲೀಸ್. ನಿಮ್ಮ ಹಸ್ಬೆಂಡ್ ನಾನು ಡಿನ್ನರಿಗೆ ಕರ್ಕೊಂಬನ್ನಿ ಆಯ್ತಾ? ಕಮಾನ್ ಡಾರ್ಲಿಂಗ್. Okay. Oh my God. ಅವಳ ಪದೇ ಪದೇ ಹೊಡಿತಾವಳೆ, ಏನೂ ಅರ್ಥನೇ ಆಗ್ತಾ ಇದೆಲ್ಲ. ಹಂಗಾದ್ರೂ ಮಾಡಿ ಕಂಡು ಹಿಡಿಲೇಬೇಕು. ಈ ಸತಿ ಕಂಡು ಹಿಡಿದೇ ಹಿಡಿತೀನಿ, ಯಾಕಂದ್ರೆ ಐ ಆಮ್ ಸಿನ್ಸಿಯರ್ ಸೆನ್ಸಸ್ ಆಫೀಸರ್. ಸರ್ ಸರ್ ಏನ್ ಸಾ? ಅದೇ ಅವ ನಿಮ್ಮ ಚಿನ್ನ. ಅಪ್ಪ ನೀವೇನೋ ಹೇಳ್ತಾ ಇದ್ರಲ್ಲ. ಅಮ್ಮೆ, ಹಾ. ಅವನು ಯಾವನೋ ಬಂದಿದ್ದಕ್ಕ ನಮಗೆ ಒಂದ ಮಾಡ್ಬೇಕಾರೆ ಹಾ. ಏನ್ ಸೇಮ್ ನನ್ನಂಗೆ ಅವನೇ. ಮೆಲ್ಲಗ್ ಮಾತಾಡಿ. ಕನ್ನಡಕವ ತೆಗೆದ್ಬಿಟ್ರೆ ನನ್ನಂಗೆ ಕಾಣ್ತಾನೆ ಅವ್ನು. ಎದೆ ಮೇಲೆ ಮಣ್ಣು ಹೇಳಿಯ. ನೀನೆಲ್ಲ ಮಾಡ್ತಿದ್ಯಾ ಇನ್ನು ಇಲ್ಲಿ? ಏನಿಲ್ಲ ಸರ್. ಸರ್ ಇಬ್ರು ಒಂದೇ ತರ ಇದ್ದಾರೆ. ನೀವೇ ನೋಡ್ರಿ ಸರ್. ಈಗ ಡೇ ಅವ್ರ ಮನೆಗೆ ಅನ್ನ ಉಣ್ಣಕ್ ಬರಕ್ ಹೇಳಿದ ಅಂತ ಹೇಳುವ ನೀನು. ಅನ್ನ ಉಣ್ಣಕ್ಕೆ ಅಂತ ಹೋಯ್ತಿದೀವಿ ಊಟಕ್ಕೆ ಸರ್. ಹಾ. ಬನ್ನಿ ಸರ್, ನಾನು ಬರ್ತೀನಿ. ಕರೀದೇ ಬರ್ದನ್ನ ಕೆರ ತಗೊಂಡ್ ನೋಡಿ ಅಂದವ್ರಿ. ಹೌದಾ ಸರ್? ಹಾ. ಸರ್ ಯಾವ್ದಕ್ಕೂ ನಾನು ಪ್ರೂವ್ ಮಾಡ್ಕೋಬೇಕು ಸರ್. ಏನ್ ಪ್ರೂವ್ ಮಾಡ್ಕೋಬೇಕಲ್ಲ ನೀನು? ಸರ್ ಇಬ್ರು ಒಬ್ರೇ ಅಂತ ಪ್ರೂವ್ ಮಾಡ್ಬೇಕು ಸರ್. ಇನ್ನ ನೀನು ಹೊಸಿ ಒಳಗಡೆ ಇರು. ಯಾಕ್ರಿ? ಇವನ್ಗೋಸಿ ಪ್ರೂವ್ ಮಾಡಿಸ್ಬಿಟ್ಟು ಬರ್ತೀನಿ. ಹೊಡಿಬೇಡಿ ಪಾಪ. ಏ ಬಂದೆ ತಾಳು ಒಂದ್ ನಿಮಿಷ. ನಡ್ಲ ಎಲ್ಲಿ ಸರ್? ಬಂದೆ ಸರ್. ಅಯ್ಯೋ ಅರ್ಥನೇ ಆಗ್ತಿಲ್ವೇ. ಏನ್ ಅರ್ಥ ಆಯ್ತಿಲ್ವಲ್ಲ? ಏನು ಅರ್ಥ ಆಗ್ತಾ ಇಲ್ಲ ಸರ್. ಅಯ್ಯಪ್ಪ. ಪ್ರಾಬ್ಲಮ್ ಸರ್? ಹೇಳ ಮೇಲೆ ಸರ್ ನೂಡಲ್ಸ್ ನನ್ನ ಮಗನೇ. ಆ ಕಡೆ ಒಂದು ಈ ಕಡೆ ಒಂದು ಕಟ್ಕೊಂಡು ನಾನೇ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡಿದ್ರೆ ಮಧ್ಯದಲ್ಲಿ ನಿಂದೇನ್ ಕಡ್ಡಿ ಅಲ್ಲಾಡ್ಸೋ ಕಾರ್ಯಕ್ರಮ ಅಂತ ನಿನಗೇನ್ಲ ಪ್ರಾಬ್ಲಮ್? ನಾನ್ ಕಟ್ಕೊಂಡ್ರೆ ಸಾಕ್ ಬಿಡಿ ಸರ್. ಏನಂದ್ರೆ ಸರ್, ಈ ಕಡೆ ಮನೇಲಿರೋನು ಕುಮಾರ, ಆ ಕಡೆ ಮನೇಲಿರೋನು ಶಶಿ, ಇಬ್ರು ಒಬ್ನೇ ಕಣ. ಹೆಸರೇನೋ ಸೆನ್ಸಸ್ ಆಫೀಸರ್. ಅಲ್ಲೇ ಹೇಳ್ತಾರೆ ಸೆನ್ಸಸ್ ಆಫೀಸರ್. ಈ ಕಡೆ ತಿರುಗಿ ತಗೊಳ್ಳಿ. ನಾನು ಹೇಳಿದ್ಕೆ ಕಣ್ಣ ನಿಂಗೆ ಗೊತ್ತಾಗಿದ್ದು. ನೋಡ, ಇದುವರೆಗೂ ಪರ್ಫಾರ್ಮೆನ್ಸ್ ನೋಡ್ತಿದ್ದೆ ಸ್ಕಿಟ್ ಅಲ್ಲಿ. ಈಗ ಲೈವ್ ತೋರಿಸ್ತೀನಿ, ಸ್ವಲ್ಪ ನೋಡ್ಕೊಬಿಡೋ ಮೇಲೆ ನಿಂತ್ಕೊಂಡು ಬಾ. ಹಾ ನೋಡು.
ಹೆಂಗಿತ್ತು ಲೈವ್ ಪರ್ಫಾರ್ಮೆನ್ಸ್? ಲೈವ್ ಪರ್ಫಾರ್ಮೆನ್ಸ್ ಹಾ. ಅಣ್ಣ ಇದೆಲ್ಲ ಹೆಂಗಣ್ಣ ಸಾಧ್ಯ? ಹೆಂಗೆ ಅಂದ್ರೆ ನಮ್ಗೆ ಹೇಳ್ಕೊಟ್ಟರು ಅವರೇ ಯಾರು? ಅಲ್ಲಿ ಹೆಂಗೆ ಅಣ್ಣ? ರಾಧಾ ಕೃಷ್ಣ ರಂಗಿನಾಟ ಅಂದ್ರು, ನಾವು ಶುರು ಮಾಡ್ಕೊಂಡು ನಿಂಗು ಏನಾರು ಬೇಕಾರೆ ಅಲ್ಲೇ ಕೇಳು. ಹೌದಾ? ಕರೀರೆ ಎಂತೀರಾ? ಬಂದೆ ಕಣಮ್ಮೆ. ಜಗೇಶನ ಅವಂಗ ಎರಡೆರಡು, ನನಗೂ ಒಂದು ಇಲ್ಲ ಜಗೇಶನ. ಅವಂಗ ಹೇಳ್ಕೊಟ್ಟಂಗೆ ನನಗೂ ಒಂಚೂರು ಮಂತ್ರ ಹೇಳ್ಕೊಡಿ ಅಣ್ಣ. ಈ ಮಂತ್ರನ ಬೇಡ ಜಗೇಶನ. ಅಲ್ಲ ನೀವೇನಾದ್ರು ಸರಿ ಸರಿ ಹೋಯ್ತು ಕಾರ್ ನೀವು. ಓಕೆ ಸರ್. ಆರಂಭ ಪ್ರೇಮ ಅವ್ರು ಹೇಳಿದ್ನೆ. ಏನಪ್ಪ ಬೇಡ ಕೃಷ್ಣ ರಂಗೀನಾಟ. ನಾವೆಲ್ಲ ಪಿಕ್ಚರ್ ಮಾಡ್ಬೇಕಾದ್ರೆ ಎಲ್ಲೇನೇ ಇಲ್ಲ, ನೀವೇನಾದ್ರೂ ಮಾಡಿ ಒಟ್ನಲ್ಲಿ ನಗಿಸಿ ಜನ ನಗ್ಬಿಟ್ರೆ ಸಾಕು ಅನ್ನೋರು. ಆವಾಗ ಇವೆಲ್ಲ ಒಳದಂತ ಚಿತ್ರಗಳು ಇವೆಲ್ಲ ನಮ್ಮ ಮೈಂಡಲ್ಲಿ. ಬಟ್ ಅವಾಗ ಬಿಡಿ, ಈ ಕಡೆ ಒಬ್ರು ಬರೋದು, ಆ ಕಡೆ ಎಲ್ಲ ಟೇಕ್ಗಳು ಅದು ಇದು ಮಾಡ್ತಾರೆ. ಲೈವಲ್ಲಿ ನಾಟ್ ಎ ಜೋಕ್. ಯಾವುದೇ ಕಾರಣಕ್ಕೂ ಲೈವಲ್ಲಿ ಇಷ್ಟೊಂದು ಆಟ ಆಡೋಕ್ಕೆ ಸಾಧ್ಯನೇ ಇಲ್ಲ. ಸಿಕ್ಕಾಪಟ್ಟೆ ಬ್ರೈನ್ ಬೇಕು. ಆ್ಯಕ್ಚುಲಿ ನಿಮ್ಮ ಕೈನಲ್ಲಿ ಮಾಡಿಸಿದಾರಲ್ಲ ಸ್ಕಿಟ್ಗಳನ್ನೆಲ್ಲ ಮಾಡಿ, ದೇವರಾಣೆಗೆ ಹೇಳ್ತೀನಿ, ಅವ್ರಿಗೆ ಎಕ್ಸ್ಟ್ರಾರ್ಡನರಿ ಬ್ರೈನ್ ಇದೆ ಅಂತ ಪ್ರೂವ್ ಮಾಡ್ತಾರಪ್ಪ. ದಯವಿಟ್ಟು ಹೇಳ್ತೀನಿ ನಾನು, ನಿಜವಾಗ್ಲೂ ಅವ್ನು ಯಾರು ಮಾನಿ ಆ ಸ್ಕ್ರಿಪ್ಟ್ ಮಾಡ್ದ ಅವನ ದಯವಿಟ್ಟು ಕರೀರಪ್ಪ. ವಿಜಯ್ ಸರ್ ಬನ್ನಿ. ವಾಟ್ಸಪ್ ಸರ್, ನನಗೆ ಇನ್ನೇನು ವರ್ಡೇ ಇಲ್ಲ. ನೀವು ಕಿಲಾಡಿ ಕುಟುಂಬ ಅಂತ ಮಾಡಿ ನಾವು ನಗಿಸ್ತೀವಿ ಅಂತ ಏನು ಅಶ್ಯೂರೆನ್ಸ್ ಮಾಡಿದೀವಲ್ಲ, 100% ನಾನು ಹೇಳ್ತೀನಿ, ನಮಗೆ ಸಂತೋಷ ಅಂದರೆ ಆಡಿಯನ್ಸ್ ಇನ್ನೂ ಸಂತೋಷ ಪಡ್ತಾರೆ. ಏನಪ್ಪ ಏನು ಹೇಳ್ತೀನಿ ನಿನಗೆ? ಕಾನ್ಸೆಪ್ಟ್ ಕೊಡಬೇಕು ಚಪ್ಪಾಳೆ. ನನಗೆ ಒಂದು ಪಾಯಿಂಟ್ ಆಫ್ ಟೈಮ್ ಇದೇನು ಇಷ್ಟು ಅಂದರೆ ನಿಮ್ಮ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಇಲ್ಲ ಒಂದು ಮಾತಾಡೋ ರೀತಿ ಆಗಿರ್ಬೋದು, ಪಕ್ಕ ಆ ಕ್ಯಾರೆಕ್ಟರ್ನ ಬಿಟ್ಟು ಬೇರೆ ಮಾಡಲಿಲ್ಲ. ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಇದು ಮಾಡೋದು ಅನ್ನೋದು ಐ ರಿಯಲಿ ಎಂಜಾಯ್ಡ್. ಸೂಪರ್. ಏನಮ್ಮ ಶರ್ಮಿಳಾ, ನಿಂಗೆ ಏನು ಅನ್ಸ್ತಮ್ಮ? ಹ್ಯಾಟ್ಸ್ ಆಫ್ ಟು ಯು ಗೈಸ್, ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಗ್ರೇಟ್ ಜಾಬ್. ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ಮಾಡ್ಬೇಕಂದ್ರೆ ಕಷ್ಟನೇ ಹೇಳ್ತಾರೆ. ಇಲ್ಲಿ ಲೈವ್ ಅಲ್ಲಿ ಸ್ಕಿಟ್ಟಲ್ಲಿ ನೀವು ಸ್ಟೇಜಲ್ಲಿ ಮಾಡಿದ್ದೀರಾ, ಅದೇ ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ರಿಯಲಿ ಗುಡ್. ಹುಡುಗಿರಿಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನಿಮ್ಮ ಕ್ಯಾರೆಕ್ಟರ್ ಡಬಲ್ ಆಕ್ಟಿಂಗ್ ಇಟ್ ವಾಸ್ ಸೋ ಟಫ್. ಅಂದ್ರೆ ಅಲ್ಲಿಂದ ಅಲ್ಲಿ, ಇಲ್ಲಿಂದ ಅಲ್ಲಿ ಆ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಅದು ನಿಮ್ದು ಭಾಷೆನೇ ಬೇರೆ ಚೇಂಜ್ ಆಗುತ್ತೆ. ಇಲ್ಲಿ ಒಂದು ತುಂಬಾ ಮಾಡರ್ನ್, ಅಲ್ಲಿ ತುಂಬಾ ಒಂಥರ ರಫ್ ಕ್ಯಾರೆಕ್ಟರ್. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರಿಪ್ಟು ಚೆನ್ನಾಗಿತ್ತು. ನಾನು ಆಕ್ಚುಲಿ ಎಲ್ಲಾದ್ರೂ ಒಂದು ಚಿಕ್ಕ ತಪ್ಪು ಮಾಡ್ತೀರಾ ಅಂತ ಅನ್ಕೊಂಡೆ. ಯಾಕಂದ್ರೆ ಅಲ್ಲಿಂದ ಅಲ್ಲಿಗೆ ಹೋಗಿ ಇಲ್ಲಿ ಬರ್ಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ ಅಂತ. ಪಕ್ಕ ಮಾಸು ಇಲ್ಲಿ ಪಕ್ಕ ಕ್ಲಾಸು, ಎರಡು ಕಡೆನೂ ಎಲ್ಲಾದ್ರೂ ಒಂದು ಚಿಕ್ಕ ತುಳುಕ್ ಸಿಗತ್ತಾ ತಪ್ಪು ಅನ್ನೋದು ಹುಡುಕ್ತಾ ಇದೆ. ಯು ಡಿಡ್ಂಟ್ ಗಿವ್ ಮಿ ದಟ್ ಸ್ಪೇಸ್. ಸೂಪರ್. ಗುರು, ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಏನು ಅನ್ಸ್ತು? ಬೇಡ ಕೃಷ್ಣ ರಂಗೀನಾಟ ನೆನಪಿದೆಯಾ ಗೊತ್ತಿಲ್ಲ, ನಾನು ಅದರಲ್ಲಿ ಒಂದು ರೋಲ್ ಮಾಡಿದೆ. ಹೌದು ಮಾಡಿದಿರಿ. ಒಂದು ಸರ್ದಾರ್ಜಿ ಕ್ಯಾರೆಕ್ಟರ್. ಹೌದು, ಸರ್ದಾರ್ಜಿ ಸತ್ರಿ ಅಕಾಲ್ ಡೈಲಾಗ್. ಹೌದು, ಕರೆಕ್ಟ್. ನನಗೆಲ್ಲ ಆ ಟೈಮಲ್ಲಿ ಹಣ ಕರೆಯೋದು, ಬಾ ಒಂದು ರೋಲ್ ಮಾಡಿ ಅಂತ ಕರೆದು ಮಾಡಿಸ್ತಾ ಇದ್ರು. ನೋಡಿ ನಿಮ್ಮ ಪರ್ಫಾರ್ಮೆನ್ಸ್ಗೆ ಇವ್ರು ಬಿದ್ಬಿಟ್ರು. 4 ಜನ ಚೆನ್ನಾಗಿ ಮಾಡಿದೆ. ನಿಮ್ದು 2 ಮ್ಯಾನರಿಸಮ್ ಆಗಲಿ, ಕ್ಯಾರೆಕ್ಟರೈಸೇಷನ್, ನಿಮ್ ಚಪ್ಪಲಿ ಒಂದು ಬಿಟ್ಟು ಎಲ್ಲ ಪರ್ಫೆಕ್ಟು. ನೋಡ್ದಾ ಹೆಂಗೆ ಸೆನ್ಸು ಸಿನಿಮಾದವ್ರದ್ದು. ಅಷ್ಟು ಫಾಸ್ಟ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇಟ್ ವಾಸ್ ಲೈಕ್ ಲೈವ್. ಇದು ಮಾಡೋದು ತುಂಬಾ ಕಷ್ಟ. ಎಲ್ಲದಕ್ಕಿಂತ ಜಾಸ್ತಿ ಇತ್ತು ಎಂಟರ್ಟೈನಿಂಗ್. ಈಗ ನಮಗೊಂದು ಬೈಕೆ, ನೀನು ಈ ಪಾತ್ರಕ್ಕೆ ಬಂದು ಇಲ್ಲಿ ಡ್ಯಾನ್ಸ್ ಮಾಡಿದೆ, ಆ ಪಾತ್ರಕ್ಕೆ ಡ್ಯಾನ್ಸ್ ಮಾಡಿದೆ. ಈಗ ನಮ್ಮ ತೃಪ್ತಿಗೆ ಎರಡನ್ನೂ ನೀನು ಇಲ್ಲೇ ನಿಂತ್ಕೊಂಡು ಆನ್ ಸ್ಟೇಜ್ ಮಾಡ್ಬಿಟ್ಟು ಒಂದು ತಿಲಾಂಜಲಿ ಆಡಪ್ಪ ಈ ಸ್ಕಿಟ್ಗೆ. ಸರ್ ನಾನು ನೀವಿಲ್ಲ ಬನ್ನಿ, ನೀವೇನೋ ಸಿಗ್ತಾನೆ ನಾವು ಸೇರ್ಕೋಬೋದ ಅನ್ನೋ ರೇಂಜ್ಗಿದ್ದೀರಿ, ಬನ್ನಿ. ಮುಗೀತಣ್ಣ. ಅಣ್ಣ, ಈಗ ನಿಮ್ಮ ಪಿಕ್ಚರ್ ಅಡಿಗೆ ನಾನು ಮಾಡಿದೆ, ನಿಮ್ಮ ಪಿಕ್ಚರ್ ಅಡಿಗೆ ನೀವೇ ಇವ್ರೊಬ್ರ ಜೊತೆ ಡ್ಯಾನ್ಸ್ ಮಾಡೋದು ಹೆಂಗಿರ್ತದೆ? ಹೊಡ್ರೆ ಚಪ್ಪಳಿ.
ಸರ್ ಇದಕ್ಕೆ ಮೇಲೆ ನಾನು ಬರಲ್ಲ. ಚೆನ್ನಾಗಿತ್ತು, ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿತ್ತು. ಹಿಂಗೆ ನಗಣ ಅಷ್ಟೇ ಸಾಕು, ನಮಗೆ ನಗದ್ ಬಿಟ್ರೆ ಏನು ಬೇಡಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು Thank you. ಥ್ಯಾಂಕ್ ಯು